ಇವನ್ ನಿಮ್ಮ ವಿಡಿಯೋ ವೈರಲ್ ಆಗಬೇಕಂದ್ರೆ ನೀವು ಹ್ಯಾಶ್ಟ್ಯಾಗ್ ಹಾಕಲೇಬೇಕು. ಸೊ ನಿಮ್ಮ ಚಾನಲ್ ರ್ಯಾಂಕಲ್ಲಿ ಬರಬೇಕಂದ್ರೆ ಯಾವ ಥರ ಹ್ಯಾಶ್ಟ್ಯಾಗ್ ಹಾಕಬೇಕು, ಎಲ್ಲ ಹಾಕಬೇಕು ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ತುಂಬ ಜನ ನಾನು ನೋಡಿದ್ದೀನಿ ಟೈಟಲಿಂದ ಅರ್ಧ ಹ್ಯಾಶ್ಟ್ಯಾಗೇ ಇರುತ್ತೆ. ಟೈಟಲಲ್ಲಿ ಎಲ್ಲನೂ ತುಂಬಿಸ್ಬಿಟ್ಬಿಡ್ತೀರಾ. ಈ ಕಾರಣದಿಂದ ನಿಮ್ಮ ವಿಡಿಯೋ ಎಲ್ಲ ರ್ಯಾಂಕಲ್ಲಿ ಬಂದಿರೋದಿಲ್ಲ, ಅದರಲ್ಲಿ ಜಾಸ್ತಿ ವ್ಯೂಸ್ ಕೂಡ ಬರ್ತಾ ಇರಲ್ಲ. ಬನ್ನಿ ನಾನಿವತ್ತು ಹೇಳ್ಕೊಡ್ತೀನಿ ಹ್ಯಾಶ್ಟ್ಯಾಗ್ಸ್ನ ಹೇಗೆ ಹಾಕಬೇಕು, ಎಷ್ಟು ಹಾಕಬೇಕು ಮತ್ತು ಎಲ್ಲಿ ಹಾಕಬೇಕು ಅಂತ. ವಿಡಿಯೋನ ಅಪ್ಲೋಡ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ನ ಆನ್ ಮಾಡ್ಕೊಂಡಿದ್ದೀನಿ. ಸಿಂಪ್ಲಿ ಯೂಟ್ಯೂಬ್ ಓಪನ್ ಮಾಡಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದಾದ್ರೂ ಒಂದು ಶಾರ್ಟ್ನ ಅಪ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಎಕ್ಸಾಂಪಲ್ಗೆ ಈ ಶಾರ್ಟ್ನ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಶಾರ್ಟ್ನ ತಗೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ, ಆದಮೇಲೆ ಸಿಂಪ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಡುಗೆದು ರಿಲೇಟೆಡ್ ವಿಡಿಯೋ ಮಾಡೋದ್ರಿಂದ ನಾನು ಅಡುಗೆದು ವಿಡಿಯೋನ ಹಾಕ್ತಾ ಇದ್ದೀನಿ. ಇಲ್ಲಿ ಸಿಂಪ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಮೇಲೆ ನೋಡ್ತಾ ಇರ್ಬೋದು ಸೌಂಡ್ ಆಪ್ಷನ್ ಇದೆ. ನಿಮ್ಗೆ ಏನಾದರೂ ಸಾಂಗ್ಸ್ ಹಾಕೋದಿದ್ರೆ ಇಲ್ಲಿ ಆ್ಯಡ್ ಸೌಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವುದು ಟ್ರೆಂಡಿಂಗಲ್ಲಿ ಸಾಂಗ್ ಇದೆ ಆ ಸಾಂಗ್ಸ್ ಬೇಕಾದರೂ ಹಾಕ್ಬೋದು. ನೀವು ವಾಯ್ಸ್ ಓವರ್ ಮಾಡೋದಿದ್ರೆ ವಾಯ್ಸ್ ಓವರ್ ಕೂಡ ಮಾಡ್ಕೋಬೋದು. ಸಿಂಪ್ಲಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಬರ್ತಾ ಇದೆ, ಆ್ಯಡ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ಕ್ಯಾಪ್ಷನ್ ಕೂಡ ತೋರಿಸ್ತಾ ಇದೆ. ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡಿದ್ದೀರ ಅದ್ರ ಬಗ್ಗೆ ಟೈಟಲ್ನ ಬರ್ಕೊಳ್ಳಿ. ನಾನಿಲ್ಲಿ ಸಿಂಪ್ಲಿ ಒಂದು ಎಗ್ ಕರಿ ಬಗ್ಗೆ ವಿಡಿಯೋ ಮಾಡಿರೋದ್ರಿಂದ ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ. ನೋಡಿ, ಎಗ್ ಗ್ರೇವಿ ರೆಸ್ಟೋರೆಂಟ್ ಸ್ಟೈಲ್ ಅಂತ ನಾನಿಲ್ಲಿ ಸಿಂಪಲಾಗಿ ಬರ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ಇಲ್ಲೊಂದು ಟೈಟಲ್ನ ಬರ್ಕೊಂಡ್ರೆ ಸಾಕು. ಇಲ್ಲಿ ಒಂದೇ ಒಂದು ಹ್ಯಾಶ್ಟ್ಯಾಗ್ನ ಬಳಸಬೇಕು. ಇಲ್ಲಿ ಹ್ಯಾಶ್ಟ್ಯಾಗ್ ಶಾರ್ಟ್ಸ್ ಅಂತ ಬಳಸ್ತಾ ಇದ್ದೀನಿ. ನೋಡಿ, ನೀವು ಶಾರ್ಟ್ಸ್ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬಂದುಬಿಡುತ್ತೆ. ಸರಿಯಾಗಿ ನೋಡ್ಕೊಳ್ಳಿ, ಟೈಟಲಲ್ಲಿ ಬರೀ ಒಂದೇ ಒಂದು ಹ್ಯಾಶ್ಟ್ಯಾಗ್ ಮಾತ್ರ ಬಳಸ್ತಾ ಇದ್ದೀನಿ ನಾನು. ಆದಮೇಲೆ ಲೊಕೇಶನ್ ಬಂದುಬಿಟ್ಟು ನೀವು ಕೊಟ್ಟರೆ ವ್ಯೂಸ್ ಜಾಸ್ತಿ ಬರೋ ಚಾನ್ಸಸ್ ಕೂಡ ಇರುತ್ತೆ. ನಾನು ಇಲ್ಲಿ ಕರ್ನಾಟಕ ಅಂತ ಕೊಟ್ಬಿಡ್ತೀನಿ. ನೀವು ಯಾವ ಪ್ಲೇಸರ್ ಆಗಿರ್ತೀರಾ ಅಲ್ಲಿನ ಲೊಕೇಶನನ್ನು ಅದರಿಂದ ವ್ಯೂಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಆಮೇಲೆ ಆಡಿಯನ್ಸ್ ಬಂದುಬಿಟ್ಟು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಬರೀರಿ. ಎಲ್ಲಾದರೂ ಮಕ್ಕಳು ವಿಡಿಯೋ ಮಾಡಿದರೆ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಬರೀರಿ. ಇಲ್ಲ 18+ ಅವ್ರು ವ್ಯೂಸ್ ಮಾಡೋದಾದರೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಬರೀರಿ. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಆಲ್ಟರ್ಡ್ ಕಂಟೆಂಟ್ ಬರುತ್ತೆ. ನೀವು ಯೂಸ್ ಮಾಡಿದರೆ ಎಸ್ ಅಂತ ಟೈಪ್ ಮಾಡಿ, ಇಲ್ಲಾಂದರೆ ನೋ ಅಂತ ಮಾಡಿ. ಕೆಳಗಡೆ ಅಪ್ಲೋಡ್ ಶಾರ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಶಾರ್ಟ್ ಅಪ್ಲೋಡ್ ಆಗುತ್ತೆ. ಇದಾದಮೇಲೆ ಇಲ್ಲಿ ಯೂಟ್ಯೂಬಲ್ಲಿ ಏನೂ ಕೆಲಸ ಇಲ್ಲ. ನಾವು ಎಲ್ಲ ಕೆಲಸನೂ YT ಸ್ಟುಡಿಯೋದಲ್ಲೇ ಮಾಡೋದು. ಸಿಂಪ್ಲಿ ನಾವು YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳೋಣ. ನಾವು ಅಪ್ಲೋಡ್ ಮಾಡಿರೋ ಶಾರ್ಟ್ಸ್ ಇಲ್ಲಿ ತೋರಿಸ್ತಾ ಇದೆ. ಸಿಂಪ್ಲಿ ಈ ಟೈಟಲ್ನ ಕಾಪಿ ಮಾಡ್ಕೊಳ್ಳೋಣ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಇದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ನಾನೊಂದು 2-3 ಹ್ಯಾಶ್ಟ್ಯಾಗ್ನ ಬರಿತಾ ಇದ್ದೀನಿ. ನೋಡಿ, ಹ್ಯಾಶ್ಟ್ಯಾಗ್ ಶಾರ್ಟ್ಸ್ ಹೇಗೂ ಇದೆ, ಕೆಳಗಡೆ ಹ್ಯಾಶ್ಟ್ಯಾಗ್ ಶಾರ್ಟ್ಸ್ ಫೀಡ್ ಅಂತ ಬರಿತಾ ಇದ್ದೀನಿ. ನೀವು ಟೈಪ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬಂದುಬಿಡುತ್ತೆ. ಮತ್ತೆ ಎಂಟರ್ ಮಾಡಿ ಹ್ಯಾಶ್ಟ್ಯಾಗ್ ಶಾರ್ಟ್ಸ್ ವೈರಲ್ ಅಂತ ಬರಿತಾ ಇದ್ದೀನಿ. ಎರಡನ್ನೂ ಬರೆದಾದ್ಮೇಲೆ ಹ್ಯಾಶ್ಟ್ಯಾಗ್ ಶಾರ್ಟ್ಸನ್ನು ಕೂಡ ಎಂಟರ್ ಮಾಡಿ ಕೆಳಗಡೆ ತಗೊಳ್ತಾ ಇದ್ದೀನಿ. ಇಲ್ಲಿ ನೀವು ಯೂಟ್ಯೂಬ್ ರಿಲೇಟೆಡ್ ಟ್ಯಾಗ್ಸ್ನ ಹಾಕ್ಬೋದು. ಯೂಟ್ಯೂಬೇ ಹೇಳಿರೋ ಪ್ರಕಾರ ನೀವು ಇಲ್ಲಿ 15 ಟ್ಯಾಗ್ಸ್ನ ಹಾಕ್ಬೋದು. ನೀವು ನೋಡ್ಬೋದು ನಾನು 3 ಟ್ಯಾಗ್ಸನ್ನು ಕಾಪಿ ಮಾಡಿ ಇಲ್ಲಿ ಹಾಕಿದ್ದೀನಿ. 4 ಟ್ಯಾಗ್ಸ್ನ ವಿಡಿಯೋ ರಿಲೇಟೆಡೇ ಹಾಕೋಣ. ಮತ್ತು ಈ ಟೈಟಲ್ನ ಕಾಪಿ ಮಾಡಿಕೊಂಡು ಬ್ರೌಸರ್ ಅಂತೂ ಎಲ್ಲರ ಮೊಬೈಲಲ್ಲಿ ಇದ್ದೇ ಇರುತ್ತೆ. ಒಂದ್ಸರಿ ಅದನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ಬ್ರ್ಯಾಕಿಂಗ್ ಹ್ಯಾಶ್ಟ್ಯಾಗ್ ಜನರೇಟರ್ ಅಂತ ಟೈಪ್ ಮಾಡಿ ಅದನ್ನು ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ವೆಬ್ಸೈಟ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡ್ಕೊಳ್ಳಿ. ಎಂಟರ್ ಕೀವರ್ಡ್ ಆಪ್ಷನ್ನಲ್ಲಿ ನಾವೇನು ಟೈಟಲ್ನ ಕಾಪಿ ಮಾಡಿದ್ದೀವಿ ಅದನ್ನು ಹಾಕಿ ಜನರೇಟ್ ಹ್ಯಾಶ್ಟ್ಯಾಗ್ ಅಂತ ಪ್ರೆಸ್ ಮಾಡಿ. ಸೊ ನೀವೇ ನೋಡ್ಬೋದು ಇಲ್ಲಿ ಕೆಳಗಡೆ ಎಷ್ಟೊಂದು ಹ್ಯಾಶ್ಟ್ಯಾಗ್ಸ್ ಜನರೇಟ್ ಆಗಿ ಬರ್ತಾ ಇದೆ ಅಂತ. ಸಿಂಪ್ಲಿ ನಾವು ಇದರಲ್ಲಿ ಒಂದು 4-5 ಹ್ಯಾಶ್ಟ್ಯಾಗ್ಸ್ನ ಕಾಪಿ ಮಾಡ್ಕೊಳ್ತಾ ಇದ್ದೀವಿ. ಬೇಕಾದರೆ ಎಲ್ಲ ಹ್ಯಾಶ್ಟ್ಯಾಗ್ಸನ್ನು ಕಾಪಿ ಮಾಡ್ಕೋಬೋದು, ಆದರೆ ಲಾಸ್ಟ್ ಲಿಮಿಟ್ ಮಾತ್ರ 15ರಿಂದ ಜಾಸ್ತಿ ಇರೋಂಗಿಲ್ಲ. ಎಲ್ಲ ಕಾಪಿ ಮಾಡ್ಕೊಳ್ಳೋಣ. ನಾನೀಗ ಯೂಟ್ಯೂಬ್ ಓಪನ್ ಮಾಡಿದ್ದೀನಿ. ಇಲ್ಲಿ ಸರ್ಚ್ ಲಿಸ್ಟಲ್ಲಿ ನಾನೊಂದು ಟೈಪ್ ಮಾಡ್ತಾ ಇದ್ದೀನಿ. ನೋಡಿ, ಹೌ ಟು ಮೇಕ್ ಮನಿ ಆನ್ಲೈನ್ ಅಂತ. ಇಲ್ಲಿ ಸರ್ಚ್ ಮಾಡಿದಾಗ ನಾವಿಲ್ಲಿ ಫಸ್ಟೇ ಎಷ್ಟು ವ್ಯೂಸ್ ಬಂದಿರುತ್ತೆ ನೋಡಿ ಬೇರೆಯವ್ರ ವಿಡಿಯೋದ ಮೇಲೆ. ವೀಡಿಯೋಸ್ಗಳು ಕಂಟಿನ್ಯೂ ಸರ್ಚ್ ಆಗ್ತಾ ಇರೋದ್ರಿಂದ ಇವ್ರ ವ್ಯೂಸ್ಗಳು ಇಷ್ಟು ಜಾಸ್ತಿ ಇದೆ. ಇದು ನೆಕ್ಸ್ಟ್ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದೇ ಥರ ನಿಮ್ಮ ಹೆಸರು ಕೂಡ ಸರ್ಚ್ ಲಿಸ್ಟಲ್ಲಿ ಬರಬೇಕು ಅಂದರೆ ಮಾಡಬೇಕು ಅಂತಲೂ ಹೇಳ್ತೀನಿ. ಸೊ ಇಲ್ಲಿಂದ ಬ್ಯಾಕ್ ಬಂದು YT ಸ್ಟುಡಿಯೋನ ಓಪನ್ ಮಾಡಿ ಇಲ್ಲಿ ನಾವು ಹ್ಯಾಶ್ಟ್ಯಾಗ್ನೇನೋ ಕಾಪಿ ಮಾಡಿದ್ವಿ ಅದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲೇ ನಿಮಗೆ ತೋರಿಸಿರೋ ಪ್ರಕಾರ ಸರ್ಚ್ ಲಿಸ್ಟಲ್ಲಿ ಏನಾದರೂ ನಿಮ್ಮ ವಿಡಿಯೋ ಬಂದರೆ ಸರ್ಚ್ ಮಾಡ್ತಾನೆ ಇರ್ತಾರೆ ಜನ, ಇದನ್ನು ವ್ಯೂಸ್ ಕೂಡ ಹೆಚ್ಚಾಗ್ತಾನೆ ಇರುತ್ತೆ. ಹಾಗಾಗಬೇಕಂದ್ರೆ ಇಲ್ಲಿ ಟ್ಯಾಗ್ಸ್ನ ನಾವು ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಇಲ್ಲಿ ಗೂಗಲ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ರ್ಯಾಪಿಡ್ ಟ್ಯಾಗ್ಸ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ರ್ಯಾಪಿಡ್ ಟ್ಯಾಗ್ಸ್ ಅಂತ ಸರ್ಚ್ ಮಾಡ್ತಾಗಲೇ ವೆಬ್ಸೈಟ್ ಎಲ್ಲ ಬರ್ತಾ ಇದೆ. ಸಿಂಪ್ಲಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿ ಕೆಳಗಡೆ ಬಂದು
ಯುವರ್ ಕೀವರ್ಡ್ ಇದೆಯಲ್ಲ, ಅಲ್ಲಿ ನಿಮ್ಮ ಟೈಟಲ್ನ ಕಾಪಿ ಮಾಡ್ಕೊಳ್ಳಿ. ಟೈಟಲ್ನ ಕಾಪಿ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ನೀವು ನೆನಪಿದ್ರೆ ಅದನ್ನೇ ಇಲ್ಲಿ ಪೇಸ್ಟ್ ಮಾಡಿ. ಜನರೇಟ್ ಟ್ಯಾಗ್ಸ್ ಅಂತ ಕೊಟ್ಟರೆ ನಿಮ್ಮ ವಿಡಿಯೋ ರಿಲೇಟೆಡ್ ಟ್ಯಾಗ್ಸ್ ಎಲ್ಲದೂ ಕೂಡ ಬಂದುಬಿಡುತ್ತೆ. ಇಲ್ಲ ಅಷ್ಟು ಟ್ಯಾಗ್ಸನ್ನು ಗ್ರೀನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಈ ಎಲ್ಲ ಟ್ಯಾಗ್ಸನ್ನು ಕೂಡ ಡಿಸ್ಕ್ರಿಪ್ಷನ್ನಿಗೆ ನಾವು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. ಬಿಟ್ಟು ಸ್ವಲ್ಪ ಕೆಳಗಡೆ ಇದನ್ನು ಸ್ಕ್ರೋಲ್ ಮಾಡಿ ಹಾಕಿರೋ ಹ್ಯಾಶ್ ಟ್ಯಾಗನ್ನು ಕೂಡ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿ ಕೆಳಗಡೆ ಮಾಡಿ ಇಲ್ಲಿ ಮೇಲೆ ಬಂದು ಆ ಟ್ಯಾಗ್ಸನ್ನೆಲ್ಲ ನಾನಿಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡಿ ಕಾಪಿ ಮಾಡಿದ ಮೇಲೆ ಇಲ್ಲಿ ಎಲ್ಲ ಕಾಮ ಅಂತ ಬಂದಿದೆ. ಇದನ್ನೆಲ್ಲ ರಿಮೂವ್ ಮಾಡಿ ಒಂದೊಂದೇ ಲೈನ್ ಅಡ್ಜಸ್ಟ್ ಆಗೋ ಥರ ಮಾಡಲೇಬೇಕು ನೀವು. ಇದನ್ನೇ ಯೂಟ್ಯೂಬಲ್ಲಿ SEO ಅಂತ ಹೇಳೋದು. ನೀವು SEO ಆಗನ್ನು ಕರೆಕ್ಟಾಗಿ ಮಾಡಿಬಿಟ್ರೆ ನಿಮ್ಮ ವಿಡಿಯೋನ ರ್ಯಾಂಕ್ ಬರೋದ್ರಲ್ಲಿ ಯಾರೂ ತಡೆಯೋಕ್ಕಾಗಲ್ಲ. ಟ್ಯಾಗ್ಸ್ ಹಾಕೋದು ಮತ್ತು ಬರೆಯೋದ್ರಿಂದ ನಮ್ಮ ವಿಡಿಯೋ ಸರ್ಚ್ ಲಿಸ್ಟಲ್ಲಿ ಬರುತ್ತೆ. 2 ವೆಬ್ಸೈಟ್ನು ಯೂಸ್ ಮಾಡಲೇಬೇಕು ನೀವು ಯೂಟ್ಯೂಬ್ ಮಾಡೋದಾದರೆ. ಸೊ ನೋಡಿ, ನೀವು ಇಲ್ಲಿ ಲೈನ್ ಬೈ ಲೈನ್ ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಕಾಮ ಥರ ಪ್ಯಾರಾಗ್ರಾಫ್ ಥರ ಇಲ್ಲೆಲ್ಲ ಬರೋ ಹಾಗಿಲ್ಲ. ಸಿಂಪ್ಲಿ ಕಾಮನ ತೆಗೆದು ಲೈನ್ ಬೈ ಲೈನನ್ನು ಬರ್ಕೊಂಡು ಬ್ಯಾಕ್ ಬಂದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಬರೆದಿದ್ದೆಲ್ಲನೂ ಕೂಡ ಡಿಲೀಟ್ ಆಗಿಬಿಡುತ್ತೆ. ನೋಡಿ, ಮತ್ತೆ YT ಸ್ಟುಡಿಯೋನ ಓಪನ್ ಮಾಡಿ ನಾನಿಲ್ಲಿ ಬರೆದಿದ್ದ ಟ್ಯಾಗ್ಸನ್ನು ಒಂದೊಂದೇ ಆಗಿ ಕಾಪಿ ಮಾಡಿ ಇಲ್ಲಿ ಬ್ಯಾಕ್ ಬಂದು ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಟ್ಯಾಗ್ಸ್ ಆಪ್ಷನ್ ಬರುತ್ತೆ. ಇಲ್ಲಿ ಆ್ಯಡ್ ಟ್ಯಾಗ್ಸ್ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಕೀವರ್ಡ್ನ ಒತ್ತಾ ಇದ್ದೀನಿ. ಇದೇ ಥರ ನೀವು ಕೂಡ ಎಲ್ಲ ಟ್ಯಾಗ್ಸನ್ನು ಇಲ್ಲಿಂದ ಕಾಪಿ ಮಾಡಿಕೊಂಡು ಒಂದೊಂದೇ ಆಗಿ ಇಲ್ಲಿ ಎಂಟರ್ ಮಾಡಿಕೊಂಡು ಟ್ಯಾಗ್ಸ್ ಇರೋ ಆಪ್ಷನ್ ಮೇಲೆ ಪೇಸ್ಟ್ ಮಾಡಬೇಕಾಗತ್ತೆ. ಪೂರ್ತಿ ಪ್ಯಾರಾಗ್ರಾಫನ್ನ ಒಂದೇ ಸಾರಿ ಕಾಪಿ ಮಾಡಿ ನೀವಿಲ್ಲಿ ಟ್ಯಾಗ್ಸಿಗೆ ಹಾಕೋಕೆ ಬರಲ್ಲ. ಒಂದೊಂದೇ ಲೈನ್ನ ಕಾಪಿ ಮಾಡಿ ನೀವಿಲ್ಲಿ ಹಾಕಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ನಿಮ್ಮ ವಿಡಿಯೋ ಸರ್ಚ್ ಲಿಸ್ಟಲ್ಲಿ ಕೂಡ ಬರುತ್ತೆ. ನಿಮ್ಗೆ ಏನಾದರೂ ಡೌಟ್ ಬಂದರೆ ಇದನ್ನು ಹೇಗೆ ಪೇಸ್ಟ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂದರೆ ನನ್ನ ಕಾಮೆಂಟ್ ಮೂಲಕ ಕೇಳಿ, ಬೇಕಾದರೆ ಹೇಳ್ಕೊಡ್ತೀನಿ ಹೇಗೆ ಅಂತ. ಬಂದುಬಿಟ್ಟು ರ್ಯಾಪಿಡ್ ಟ್ಯಾಗ್ಸ್, ಹ್ಯಾಶ್ ಟ್ಯಾಗ್ ಬೇರೆ, ರ್ಯಾಪಿಡ್ ಟ್ಯಾಗ್ಸ್ ಬೇರೆ, ಎರಡರಲ್ಲೂ ಕನ್ಫ್ಯೂಸ್ ಆಗಬೇಡಿ. ನೋಡಿ, ಇಲ್ಲಿ ನಾನು ಎಲ್ಲದನ್ನು ಕಾಪಿ ಮಾಡಿಕೊಂಡು ಆ್ಯಡ್ ಟ್ಯಾಗ್ಸ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಹೀಗೆ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಿಮ್ಮ ವಿಡಿಯೋ ರ್ಯಾಂಕ್ ಕೂಡ ಆಗುತ್ತೆ ಮತ್ತು ಸರ್ಚ್ ಫೀಲ್ಡಲ್ಲೂ ಕೂಡ ಬರುತ್ತೆ, ಬ್ರೌಸ್ ಫೀಚರ್ಸಲ್ಲೂ ಕೂಡ ಬರುತ್ತೆ. ರ್ಯಾಪಿಡ್ ಟ್ಯಾಗ್ಸನ್ನು ನೀವು ಎಷ್ಟು ಬೇಕಾದರೂ ಹಾಕ್ಬೋದು, ಆದರೆ ಹ್ಯಾಶ್ ಟ್ಯಾಗ್ ಮಾತ್ರ 15 ಇರಬೇಕು, ಅದಕ್ಕಿಂತ ಎಕ್ಸಿಡ್ ಆಗೋಂಗಿಲ್ಲ. ಸ್ವಲ್ಪ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ ಸಮಥಿಂಗ್ ವೆಂಟ್ ರಾಂಗ್, ನಮ್ಮ ವಿಡಿಯೋ ಸೇವ್ ಆಗ್ತಿಲ್ಲ ಅಂತ. ಅದೇಕಂದರೆ ನೀವು ಹೆಚ್ಚು ಟ್ಯಾಗ್ಸನ್ನು ಹಾಕಿರ್ತೀರ. ಟ್ಯಾಗ್ಸಲ್ಲಿ 1-2 ಟ್ಯಾಗ್ಸನ್ನು ರಿಮೂವ್ ಮಾಡಿದರೆ ಅಲ್ಲಿ ನೀವು ವಿಡಿಯೋ ಬೇಕಾದರೆ ಸೇವ್ ಆಗುತ್ತೆ. ಇದನ್ನೇ ಹೇಳೋದು ಯೂಟ್ಯೂಬಲ್ಲಿ SEO ಮಾಡೋದು ಅಂತ. ಇದು ಎಷ್ಟು ಚೆನ್ನಾಗಿ ಮಾಡಿರ್ತೀರ ನಿಮ್ಮ ವಿಡಿಯೋ ಅಷ್ಟೇ ವೈರಲ್ ಆಗುತ್ತೆ ಮತ್ತು ಹೆಚ್ಚು ಜನರಿಗೂ ಕೂಡ ತಲುಪತ್ತೆ. ನಾನು ಮಾಡಿರೋ ವಿಡಿಯೋದಲ್ಲಿ ನಿಮಗೆ ಹ್ಯಾಶ್ ಟ್ಯಾಗ್ ಮತ್ತು ರ್ಯಾಪಿಡ್ ಟ್ಯಾಗ್ಸ್ ಹೇಗೆ ಹಾಕೋದು ಅಂತ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ವಿಡಿಯೋ ಈಗ ಅನ್ಲಿಸ್ಟಲ್ಲಿದೆ, ನಿಮ್ಗೆ ಯಾವಾಗ ಅಪ್ಲೋಡ್ ಮಾಡಬೇಕು ಅನಿಸುತ್ತೆ ಆವಾಗ ನೀವು ವಿಡಿಯೋನ ಪಬ್ಲಿಕ್ ಮಾಡಿಕೊಂಡು ಸಿಂಪ್ಲಿ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋ ಆ ಟೈಮಿಗೆ ಅಪ್ಲೋಡ್ ಆಗುತ್ತೆ. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅನಿಸಿದರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ವಿಡಿಯೋಗಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.